ಅಲ್ಲೊಂದು ಸಾಮ್ರಾಜ್ಯ ಶುರುವಾಗುತ್ತೆ. ಕತ್ತಿಗಳ ಸದ್ದು, ಕುದುರೆಗಳ ಓಟ, ಆ ಮಣ್ಣಿನ ವಾಸನೆ. ಇವತ್ತಿನ ಕತೆ ನಮ್ಮ ಮೊದಲ ಕನ್ನಡ ಸಾಮ್ರಾಜ್ಯ ಕದಂಬರು. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಕನ್ನಡದ ಬೇರು ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಶ್ರೀಧರ್. ಇವನೊಬ್ಬ ಅಸಾಮಾನ್ಯ. ಅಂದು ಇಡೀ ದಕ್ಷಿಣ ಭಾರತದಲ್ಲಿ ಪಲ್ಲವರದ್ದೇ ಅಬ್ಬರ. ಅಂತಹ ಟೈಮಲ್ಲಿ ನನ್ನ ನಾಡಿನ ಭಾಷೆ ಕನ್ನಡ, ನನ್ನ ನಾಡಿನ ರಾಜಧಾನಿ ಬನವಾಸಿ ಅಂತ ಗರ್ಜಿಸಿ ನಿಂತವನು ಇವನು. ಈ ಭಾಷೆಗೆ ಒಂದು ರಾಜಾಶ್ರಯ ಕೊಟ್ಟು ಅದಕ್ಕೆ ಒಂದು ಅಸ್ಮಿತೆ ಕೊಟ್ಟವರೇ ಇವರು. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ಳಿ. ಇವತ್ತು ನಾವು ಹೋಗುತ್ತಿರೋದು ಸುಮಾರು 1700 ವರ್ಷಗಳ ಹಿಂದಕ್ಕೆ. ಇತಿಹಾಸ ಅಂದ್ರೆ ಬರೀ ಡೇಟುಗಳು, ವರ್ಷಗಳು ಅಲ್ಲ ಗುರು. ಇತಿಹಾಸ ಅಂದ್ರೆ ಅಹಂಕಾರ. ಹೌದು, ಅಹಂಕಾರ. ಮಯೂರವರ್ಮ ಅನ್ನೋ ಒಬ್ಬ ಯುವಕನ ಅಹಂಕಾರ. ಓದಲಿಕ್ಕೆ ಕಂಚಿಗೆ ಹೋಗಿದ್ದವನು ಅಲ್ಲಿ ಪಲ್ಲವರ ಅವಮಾನ ತಾಳಲಾರದೆ ತಾನು ಕಲಿಯಲು ಹಿಡಿದಿದ್ದ ಪುಸ್ತಕವನ್ನು ಬಿಸಾಡಿ ಅದೇ ಕೈಯಲ್ಲಿ ಕತ್ತಿಯನ್ನು ಹಿಡಿದಾಗ ಹುಟ್ಟಿದ್ದೇ ಕದಂಬ ಸಾಮ್ರಾಜ್ಯ. ಬನವಾಸಿ ಈಗ ನೋಡಿದ್ರೆ ಒಂದು ಪುಟ್ಟ ಊರು, ಆದರೆ ಅಂದು ಅದು ಇಡೀ ದಕ್ಷಿಣ ಭಾರತವನ್ನೇ ನಡಗಿಸುತ್ತಿದ್ದ ಪವರ್ ಸೆಂಟರ್. ಅಂತಹ ಜಾಗದಲ್ಲಿ ಕೂತು ಆ ಭವ್ಯವಾದ ದೇವಾಲಯಗಳು, ಆ ಮಧುಕೇಶ್ವರನ ದರ್ಶನ, ಇವತ್ತಿಗೂ ಆ ಕಲ್ಲುಗಳನ್ನು ಮುಟ್ಟಿದರೆ ನಿಮಗೆ ಒಂದು ರೀತಿಯ ರೋಮಾಂಚನವಾಗುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕದಂಬರು ಬರೀ ಅರಸರಲ್ಲ, ಅವರು ನಮ್ಮ ಕನ್ನಡತನದ ಅಸ್ಮಿತೆ. ಅವರು ಬರೆದ ಹಲ್ಮಿಡಿ ಶಾಸನ ನಮ್ಮ ಭಾಷೆಯ ಮೊದಲ ಅಸ್ತ್ರ. ಇದು ಬರೀ ಇತಿಹಾಸದ ಪಾಠ ಅಲ್ಲ, ನಮ್ಮ ರಕ್ತದಲ್ಲಿರೋ ಕನ್ನಡಿಗನ ರೌದ್ರಾವತಾರ. ಇನ್ನು ಮುಂದೆ ಯಾರಾದ್ರೂ ಕನ್ನಡದ ಇತಿಹಾಸ ಏನು ಅಂತ ಕೇಳಿದ್ರೆ ನೇರವಾಗಿ ಕದಂಬರ ಹೆಸರು ಹೇಳಿ, ಮಯೂರವರ್ಮನ ಕಿಚ್ಚಿನ ಬಗ್ಗೆ ಹೇಳಿ. ಕದಂಬರ ಬಗ್ಗೆ ನಾವು ಇವತ್ತು ಯಾಕೆ ಇಷ್ಟೊಂದು ಹೆಮ್ಮೆಯಿಂದ ಮಾತಾಡ್ತೀವಿ ಅಂದ್ರೆ, ಅವರು ಅಂದುಕೊಂಡಿದ್ದರೆ ಸಂಸ್ಕೃತವನ್ನೇ ಆಡಳಿತ ಭಾಷೆಯಾಗಿ ಇಟ್ಟುಕೊಳ್ಳಬಹುದಿತ್ತು. ಯಾಕಂದ್ರೆ ಆಗ ಸಂಸ್ಕೃತದ ಪ್ರಭಾವ ಬಹಳ ಇತ್ತು. ಆದರೆ ಮಯೂರವರ್ಮ ಮತ್ತು ಆತನ ವಂಶಸ್ಥರು ಕನ್ನಡವನ್ನು ಆಡಳಿತಕ್ಕೆ ತಂದರು. ಹಲ್ಮಿಡಿ ಶಾಸನ ಕೇಳಿದ್ದೀರಾ? ಅದರಲ್ಲಿ ಕನ್ನಡದ ಗತ್ತು ಎದ್ದು ಕಾಣುತ್ತೆ. ಇವತ್ತು ನಾವು ನಮ್ಮ ಭಾಷೆಯಲ್ಲಿ ಮಾತನಾಡುತ್ತಿರುವುದಕ್ಕೆ ಕದಂಬರೇ ಕಾರಣ. ಮುಂದಿನ ಸಲ ನೀವು ಏನಾದರೂ ಬನವಾಸಿಯ ಕಡೆ ಹೋದಾಗ ಆ ಮಣ್ಣಿನಲ್ಲಿ ಕದಂಬರ ಹೆಜ್ಜೆ ಗುರುತಿದೆ ಅನ್ನೋದನ್ನು ನೆನಪಿಸಿಕೊಳ್ಳಿ. ಇವತ್ತಿನ ಸಂಚಿಕೆ ಇಷ್ಟ ಆಯ್ತಾ? ಹಾಗಾದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅಂತಹದೇ ರೋಚಕ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಜೈ ಭುವನೇಶ್ವರಿ. ಮುಂದಿನ ಎಪಿಸೋಡ್ನಲ್ಲಿ ಕಲ್ಲಿನಲ್ಲೇ ಕಾವ್ಯ ಕೆತ್ತಿದ ಹೊಯ್ಸಳರ ಕಥೆ ಹೇಳೋಣ. ಅಲ್ಲಿಯವರೆಗೆ ಕನ್ನಡವನ್ನು ಪ್ರೀತಿಸುತ್ತಿರಿ. ಧನ್ಯವಾದಗಳು.